SSLC ಮಾರ್ಕ್ಸ್ ಕಾರ್ಡು PUC ಮಾರ್ಕ್ಸ್ ಕಾರ್ಡು ಆಳು ಮೂಳು ಅದನ್ನ ಇಸ್ಕೊಳಕ್ಕೆ ಹೋಗ್ತಾ ಇದೀವಿ. ಮುಗ್ದೋಯ್ತು 3 ವರ್ಷ ಹೋಗ್ತಾ ಇದೀವಿ. ಇವ ಯಾರೇ ಕಾಣಿಸ್ತೈತಾ ಪೌಡ್ರ್ ಅದು. ನನ್ನ ಬಗ್ಗೆ ಹೇಳ್ರಿ, ಅವೆಲ್ಲ ಗೊತ್ತಿಲ್ಲ. ಒಂದೊಂದು ಮುತ್ತು ಕಡೆ ವಿಡಿಯೋ ಮಾಡ್ತಾ ಇದೀನಿ ಅಂತ ತಪ್ಕೋತಾವಳೆ. ಕಾಲೇಜ್ ಬಿಟ್ಟು ಹೋಗ್ತಾ ಇದೀವಿ ಅಂತ ಮಳೆ ಬರ್ತಾ ಇದೆ. ಯಾರಿಗೆ ಇಷ್ಟ ಇಲ್ಲ? ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಗೈಸ್ ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ನಮ್ಮ ಕಾಲೇಜ್ ರೋಡಿಂದ. ಕಾಲೇಜ್ಗೆ ಇನ್ನೊಂದು 200 ಮೀಟ್ರ್ ಇದೆ. ಇವತ್ತು ನಾವು ಕಾಲೇಜಲ್ಲಿ ನಾವು ಡಿಗ್ರಿಗೆ ಅಡ್ಮಿಷನ್ ಆಗೋ ಟೈಮಲ್ಲಿ ಕೊಟ್ಟಿರ್ತೀವಲ್ಲ ಡಾಕ್ಯುಮೆಂಟ್ಸ್, SSLC ಮಾರ್ಕ್ಸ್ ಕಾರ್ಡು PUC ಮಾರ್ಕ್ಸ್ ಕಾರ್ಡು ಆಳು ಮೂಳು ಅದನ್ನ ಇಸ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಬೇರೆ ಕಡೆ ಓದಕ್ಕೆ ಹೋಗ್ಬೇಕಲ್ಲ, ಈ ಕಾಲೇಜ್ ಸವಾಸ ಸಾಕು. ಸೊ ಎಸ್, ನನ್ನ ಜೊತೆ ಸದ್ಯಕ್ಕೆ ದೀಪು ಸಯ್ಯದ್ ಇದೆ. ಕಾಲೇಜ್ ಸವಾಸ ಸಾಕು ಅಂದ್ರೆ ಇಲ್ಲಿಲ್ಲ, MBA ಇಲ್ಲ, ಇದನ್ನ ಇಲ್ಲೇ ಮಾಡ್ತಾ ಇದ್ದೀವಿ. ಕಾಲೇಜ್ ಬಿಟ್ಟು ಹೋಗಿ ಮನ್ಸೇ ಇಲ್ಲ ಗೈಸ್. ಆಯ್ತು ಸಾಕು ನೀನು ಬಿಟ್ಟಿದ್ದು. ಬನ್ನಿ ಹೋಗೋಣ, ಕಾಲೇಜ್ ಹತ್ರ ಹೋಗಿ ಸಿಗೋಣ. ಇನ್ನೂ ಫ್ರೆಂಡ್ಸ್ಗಳು ಬರಬೇಕು, ಯಾರು ಟೈಮಿಂಗ್ ಸೆನ್ಸ್ ಬರೋಲ್ಲ ಗೈಸ್, ನಾನು ಒಬ್ಬನೇ ಟೈಮ್ ಫಾಲೋ ಮಾಡೋದು. ಸೊ ಬನ್ನಿ ಹೋಗೋಣ ಕಾಲೇಜ್ ಹತ್ರ. ಶೇಷಾದ್ರಿಪುರಂ ಅಕಾಡೆಮಿ ಆಫ್ ಬಿಸ್ನೆಸ್ ಸ್ಟಡೀಸ್, ಅದೇ ಕಾರ್ಯ ಅದಲ್ಲ. ಆದರೆ ಗೈಸ್ 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 ಎಲ್ಲ ಓಡ್ತಾರೋ ಅದೆಲ್ಲ. ಅಂಕಲ್, ನಾವು ಕಾಲೇಜ್ ಬಿಟ್ಟು ಹೋಗ್ತಾ ಇದೀವಿ ಅಂಕಲ್, ಕೈ ಕೊಡಿ. ಇವಾಗ ಬಂದಿರೋದು ನೀವು? ಮುಗ್ದೋಯ್ತು 3 ವರ್ಷ ಹೋಗ್ತಾ ಇದೀವಿ. ಇವ ಯಾರೇ? ಅವನು ಯಾರ್ಯಾರು ಬರ್ತಾರೋ ಮರೆ? ಓಕೆ ಗೈಸ್, ಫಸ್ಟ್ ಟೈಮ್ ನೋಡ್ತಾ ಇದ್ದ ಅಂಕಲ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ನಿಂದೆ ನೋಡ್ತಾ ಇದ್ದೆ. ಏನ್ ನೋಡ್ತಾ ಇದ್ದೆ? ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಮ್ಯಾಮ್ ಬೈತಿದ್ದೆ ವಿಕಾಸ ನಿಮಗೆ ಮೊನ್ನೆ. ಮುಗಿದ ಕಾಲೇಜು? ಎಕ್ಸಾಮ್ ಬರ್ದ? ಯಾವ್ದಿತ್ತು? ಸ್ಟ್ಯಾಟ್ಸಾ? ಪಾಸ್ ಐತಿಯಾ? ಇಲ್ಲ ಇಲ್ಲ, ಯಾರು ನೋಡಲ್ಲ. ಯಾವ್ದಿದ್ದು ಸ್ಟ್ಯಾಟ್ಸ್? ಯಾರು ತಗೊಳ್ಳೋದು? ಕಾಲೇಜ್ ಬಿಟ್ಬಿಟ್ರಂತೆ. ID ಕಾರ್ಡ್ ಇಲ್ಲದೆ ಕಾಲೇಜಿಗೆ ಬಂದಿದ್ಯಾ? ನಿಂಗೆ ಕಾಲೇಜಿಂದ ಡಾಕ್ಯುಮೆಂಟ್ಸ್ ಕೊಡ್ತಾರೆ. ಮದ್ವೆ ಎಲ್ಲ ಕಣೋದು, ಎಂಗೇಜ್ಮೆಂಟ್ ಕಣ ಹೋಗಿದ್ದು. ಕಾಲೇಜ್ ಬಂದಿದ್ದೀವಿ. ಈಗ ಮಾರ್ಕ್ಸ್ ಕಾರ್ಡ್ ಇಸ್ಕೊಂಡು ಹೋಗ್ಬೇಕು. ಲೆಕ್ಚರರ್ಸ್ ಥರ್ಡ್ ಫ್ಲೋರ್ ತಾನೇ ಇರೋದು. ಲೈಬ್ರರಿಗೆ ಏನಕ್ಕೆ? ಓಕೆ, ಫೇರ್ ಅಂಡ್ ಲವ್ಲಿ ಹಾಕೊಂಡ್ಬಿಟ್ಟಿದ್ಯಲ್ಲ ಲೈ. ಫೇರ್ ಅಂಡ್ ಲವ್ಲಿ ಫೇರ್ವೆಲ್ ದಿವಸ ಫೇರ್ ಅಂಡ್ ಲವ್ಲಿ ಹಾಕೊಂಡ್ಬಂದ್ಬಿಟ್ಟಿದ್ಯಾ ಅಂದರೆ ಕಾಣಿಸ್ತೈತಾ ಪೌಡ್ರ್ ಅದು. ಅರಿಶಿನ ಮತ್ತು ಚಂದನದ ಗುಣಗಳ ಸಂತು. ಗೈಸ್, ಮಾರ್ಕ್ಸ್ ಕಾರ್ಡ್ ಇಸ್ಕೊಳ್ಳೋಕ್ಕೇನೋ ಲೆಟರ್ ಬರೀಬೇಕಂತೆ, ಲೈಬ್ರರಿ ಹತ್ರ ಸೈನ್ ಇಸ್ಕೋಬೇಕಂತೆ, ನೋ ಅಪ್ಲಿಕೇಶನ್ ಸರ್ಟಿಫಿಕೇಟ್ ಅಂತ. ಸೊ ಇವರು 3 ವರ್ಷ ಡಿಗ್ರಿ ಮಾಡಿ ಡಿಗ್ರಿ ಕಂಪ್ಲೀಟ್ ಮಾಡಿದ್ದಾರೆ. ಲೆಟರ್ ಹೆಂಗೆ ಬರೀದಂತ ChatGPT ನೋಡ್ಕೊಂಡು ಬರೀತಿದ್ದಾರೆ. ಅವಳೇನು ಬರ್ದೇ ಇಲ್ಲ, ಏನು ಬರ್ದೇ ಇಲ್ಲ. ನಾವು ಬರ್ಸ್ಕೋತೀವಿ ಗೈಸ್, ನನ್ನ ಫ್ರೆಂಡ್ ಬರ್ಕೊಡ್ತಾರೆ. ನನಗೆ ಬರ್ಕೊಡ್ತಿರೋದು ನೋಡಿ ಗೈಸ್. ಇವಾಗ ನನ್ನ ಬಗ್ಗೆ ಹೇಳ್ರಿ ಮ್ಯಾಮ್, ಇವಾಗ ನನ್ನ ಬಗ್ಗೆ ಹೇಳ್ರಿ, ಅವೆಲ್ಲ ಗೊತ್ತಿಲ್ಲ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಲೈಬ್ರರಿ ಬುಕ್ ಇಸ್ಕೊಂಡು ಬುಕ್ ಕಳ್ದಾಕ್ಬಿಟ್ಟವನೆ. ಸೊ ಇವನಿಗೆ ಓದ್ ಕಳ್ಸಿದ್ರು, ಸೈನ್ ಮಾಡಿದ. ಸೊ ಇವನು ಅವೆನ್ಯೂ ರೋಡ್ಗೆ ಹೋಗಿ ಬುಕ್ ಪರ್ಚೇಸ್ ಮಾಡಿ ಬುಕ್ ಸಬ್ಮಿಟ್ ಮಾಡಬೇಕು. ಯಾರು ಲೈಬ್ರರಿ ಬುಕ್ ಇಸ್ಕೊಂಡ್ರೆ ದಯವಿಟ್ಟು ಹುಷಾರಾಗಿ ಇಟ್ಕೊಳ್ಳಿ, ಈ ಥರ ಮಾಡ್ಕೋಬೇಡಿ. ನೆಕ್ಸ್ಟ್ ನೋಡಮ್ಮ, 17, 18, 19, 20 ಹಿಂಗೆ ಇರ್ತದೆ. ಕ್ಲೀನಾಗಿ ಕೊಟ್ಬಿಡು. ತಗೋ ನಿಂತಿದ್ದು ಅದೇ ಮಗನಿಗೆ ಕೊಟ್ಟಿದ್ದು ಸೈನ್ ಎಲ್ಲ ಹಾಕ್ಬೇಕು. ಅದೆಲ್ಲ ನೀವು ಕನೆಕ್ಟ್ ಮಾಡ್ತಾರೆ, ಕೊಡ್ತೇವೆ. ಈಗ ಇಲ್ಲಿ ಅಲ್ಲಿಲ್ಲ ಒಳಗಡೆ ಇರಲಿ. ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಕಲೆಕ್ಟ್ ಮಾಡಾಯಿತು, ಇನ್ನೂ ಅದೆಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ. ನಾನೆಲ್ಲ ಇಸ್ಕೊಂಡೆ, ಬಟ್ ನಾನು ಬ್ಯಾಗ್ನೇ ಲೈಬ್ರರಿಲಿ ಬಿಟ್ಬಿಟ್ಟಿದ್ದೀನಿ. ಸೊ ಈಗ ಲೈಬ್ರರಿಗೆ ಹೋಗಿ ಬ್ಯಾಗ್ ಎತ್ಕೊಂಡು ಬ್ಯಾಗ್ ಒಳಗಡೆ ಇದನ್ನು ಹಾಕ್ಕೊಂಡು ಹೋಗಬೇಕು. ಇದು ನಮ್ಮ ಕಾಲೇಜಿನ ಲೈಬ್ರರಿ, ಗ್ರಂಥಾಲಯ. ಇಲ್ಲಿದೆ ನನ್ನ ಬ್ಯಾಗ್. ವರ್ಷ ಕಾಲೇಜ್ ಬಿಟ್ಟು ಹೋಗ್ತಾ ಇರೋದು ಖುಷಿನ ಬೇಜಾರ? ತುಂಬ ಬೇಜಾರ. ಹೇಳ್ಕೊಳ್ಳೋಕ್ಕೂ ಆಗ್ತಿಲ್ಲ, ಅಷ್ಟು ಹುಚ್ಚಿಡಿತಿದೆ. ನಿಂಗೆ ಕಾಲೇಜ್ ನಾವೇ ತರೋದು ಬೇಜಾರ?
ಇಲ್ಲ ತುಂಬ ಖುಷಿ ಇಲ್ಲ ನನ್ಗೆ ಅವಳಕ್ಕಿಂತ ಖುಷಿ. ಜಾಸ್ತಿ ಅಳ್ತಾ ಇದ್ದೀನಿ ಕೇಳಿ ಕೆಲಸ ಸಿಕ್ಕಿಲ್ಲ ಅಂತ ಡಿಪ್ಲೊಮಾ ನಾವೇ ಎತ್ಕೋಗ್ಬಿಡೋಣ ಕಡೆ ಮಾಸ್ಕ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ತಪ್ಕೋತಾವಳೆ. ಇದೊಂದು ಬದುಕಿ, ಇದೊಂದು ಜನ್ಮವೇ. ಇದೇ ನಮ್ಮ ಕ್ಲಾಸ್ ರೂಮ್. ಒನ್ ಲಾಸ್ಟ್ ಟೈಮ್ ಎಂಟರಿಂಗ್ ಇದೆ. ನಾವು ಕುತ್ಕೋದಿದ್ದು ಬೆಂಚು. ಈ ಬೆಂಚು ತಪ್ಪಿದ್ರೆ ಈ ಬೆಂಚು, ಹಾಂ ಅದೆಲ್ಲರೂ ತಪ್ಪರೆ ಫಸ್ಟ್ ಬೆಂಚು. ಹಾಂ ಇವಳಂತೂ ಬರೀ ಸ್ಟಾಫ್ ರೂಮಲ್ಲಿ ಇದ್ದು ಜಾಸ್ತಿ ಬೈಸ್ಕೊಂಡು. ನನ್ಗೆ ಗೊತ್ತು ಸರ್, ಬಟ್ ನನ್ಗೇನು ಗೊತ್ತಿಲ್ಲ ಸರ್, ಇವ್ರು ತುಂಬಾ ಒಳ್ಳೆಯವರು. ಕಾಲೇಜಲ್ಲಿ ಕೊನೆಯದಾಗಿ ಒಂದು ಸಲ ಊಟ ಮಾಡಿಬಿಡ್ತಾ ಇದ್ದೀವಿ. ದೀಪು ಚಪಾತಿ ಮತ್ತು ಎಣ್ಗಾಯಿ ಮಾಡ್ಕೊ ಬಂದಿದ್ದಾಳೆ ಎಲ್ಲರೂ ತಿನ್ಲಿ ಅಂತ. ಬಾಯ್ ಗೈಸ್, ಕುಡಿಯೋ ನೀರೆಲ್ಲ ಕೈ ತೊಳಿತವ್ರೆ. MBA ಮಾಡ್ಕೊಳ್ಳಿ, ಸುಮ್ಮನೆ ಓಡಾಡಬೇಡಿ, ಗೊತ್ತಾಯ್ತಾ? ಹಾಂ, ಚೆನ್ನಾಗಿ MBA ಎಲ್ಲ ಮಾಡಿಕೊಂಡು ಚೆನ್ನಾಗಿ ಆವಾಗ ನಾವು ಬೈದಿದ್ದೆಲ್ಲ ನಾಪ್ಸ್ಕೋತಾರೆ ಡೈಲಿ ಬೆಳಗ್ಗೆ ಅಂದರೆ ಇದು ಸಹಸ್ರನಾಮ ಆಗ್ತಾ ಇರೋದು. ಆವಾಗ ಎಷ್ಟು ಬೈದ್ರು ಇನ್ನೊಂದು ಬ್ಯಾಚು ಸಿಗದೇ ಅಷ್ಟು ನಾವು ಕಾಲೇಜ್ ಬಿಟ್ಟು ಹೋಗ್ತಾ ಇದೀವಿ ಅಂತ ಮಳೆ ಬರ್ತಾ ಇದೆ. ಯಾರಿಗೆ ಇಷ್ಟ ಇಲ್ಲ? ಇದು ನಮ್ಮ ಕಾಲೇಜ್ ವ್ಯೂ ಗೈಸ್. ಆಚೆ ಕಡೆ ಗೈಸ್ ಎಲ್ರಿಗೂ ಸೆಂಡ್ ಆಫ್. ಬಾಯ್ ವರ್ಷ. ನಿನ್ನ ಮುಖ ಮತ್ತೆ ತೋರಿಸ್ಬೇಡ ಕಣೆ, ನನಗೆ ಜೀವನದಲ್ಲಿ ತೋರಿಸ್ಬೇಡ. ಕೇಳಿಸ್ತಾ? ಬಸ್ ಹತ್ಕೊಂಡು ರಾಮನಗರಕ್ಕೆ ಬಂದಾಯ್ತು. ಈಗ ರಾಮನಗರದಿಂದ ಬಸ್ ಹತ್ಕೊಂಡು ನಮ್ಮ ಮನೆಗೆ ಹೋಗ್ಬೇಕು ಗೈಸ್. ಕಾಲೇಜಿಂದ ಬಂದು ಮನೆ ಮಲಗಿದೆ. ನಮ್ಮ ಚಿಕ್ಕಮ್ಮ ಕಾಲ್ ಮಾಡ್ರು, ನಿನ್ನ ತಂಗಿ ಹುಷಾರಿಲ್ಲ, ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬರಪ್ಪ ಅಂತ. ಸೊ ನಮ್ಮ ಚಿಕ್ಕಮ್ಮರ ಮನೆಗೆ ಬಂದಿದ್ದೀನಿ. ಇಲ್ಲೇ ಇದ್ದಾರೆ ಪೇಷಂಟ್. ಏನಾಯ್ತಮ್ಮ? ಏನು ದೊಡ್ಡರೋಗ ಅಳ್ತಾ ಇದೆಯಾ? ಸೊ ಹೀಗಾಗಿ ಇವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. 2 ಇಂಜೆಕ್ಷನ್ ಹಾಕ್ತಾನೇನಾ? ನಿನ್ಗೇನಾಯ್ತಪ್ಪ? ನಾನು ಹಾಸ್ಪಿಟ್ಲಿಗೆ ಬಂದ್ಬಿಟ್ಟಿದ್ದೀನಿ, ಮನೆಗೆ ಬಂದಿದ್ದೀನಿ ಅನ್ಕೋಬಿಟ್ಟಿದೆ. ಬರೀ ಪೇಷಂಟ್ಗಳೇ ಮನೆ ತುಂಬಾ. A few moments later. ಇಂಜೆಕ್ಷನ್ ಬೇಡ ಅಂದ್ರು, ಅವ್ರು ಡಾಕ್ಟರ್ ಕೊಡ್ಲೇಬೇಕು ಅಂದ್ರು. ಸೊ ಇಂಜೆಕ್ಷನ್ ಹಾಕ್ಸ್ಕೊಂಡು ಹೆಂಗ್ ನಡೀತಾ ಇದ್ದಾರೆ ನೋಡಿ. ನೋಯ್ತಾ ಅದ ನಿನಗೆ ತರು? ಇಂಜೆಕ್ಷನ್ ಚೆನ್ನಾಗಿ ಕೊಟ್ಟಿಲ್ವಾ? ಇನ್ನೊಂದ್ಸಲ ಕೊಡ್ಸ್ಕೊತೀಯಾ? ಅವ್ರನ್ನ ಹಾಸ್ಪಿಟಲ್ ಮನೆಗೆ ಕರ್ಕೊಂಡು ಬಂದ್ಬಿಟ್ಟು ಈಗ ಫ್ರೆಂಡ್ ಒಂದು ಊಟ ಇದೆ, ಹಬ್ಬದ ಊಟ. ಸೊ ಹಬ್ಬದ ಊಟಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಫ್ರೆಂಡ್ಸ್ ಬಂದವ್ರೆ ಮೈಸೂರಿಂದ. ಇವನೊಬ್ಬ ಇವ್ರನ್ನ ಕರ್ಕೊಂಡು ನನ್ನ ಫ್ರೆಂಡ್ ಊರಿಗೆ, ಅಂದರೆ ಎಲ್ಲ ಸ್ಕೂಲ್ ಫ್ರೆಂಡ್ಸೇ, ಇವ್ರು ನಮ್ಮ ಮನೆ ಹತ್ರ ಬಂದಿದ್ದಾರೆ. ಸೊ ಇಲ್ಲಿಂದ ಡೈರೆಕ್ಟು ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಊಟ ಮಾಡಿಕೊಂಡು ಹೊರಡ್ಬೇಕು ಗೈಸ್. ಬೇರೆ ಎಲ್ಲಾದರೂ ಹೋಗೋದಿದ್ರೆ ಅಲ್ಲೇ ಇರು ಏನೋ ಬಿಸ್ತಾನೆ ಗೈಸ್ ಒಳಗಡೆಯಿಂದ. ಯಾವುದೋ ಯೂನಿಫಾರ್ಮಲ್ಲೇ ಬಂದ್ಬಿಟ್ಟಿದ್ಯಾ? ID ಕಾರ್ಡು ಬಿಚ್ಚಿಲ್ಲ ನಾನು. ಮೈಸೂರಿಂದ ಹಿಂಗೆ ಬಂದಿದ್ಯಾ? ಸೀದಾ ಕಾಲೇಜಿಂದ ಬಂದಿದ್ದು. ಇವನು ರಿಪ್ಲೈ ಮಾಡಿ ಊಟ ಎಲ್ಲ ಮಾಡೈತೆ ಗೈಸ್. ಈಗ ಇನ್ನು ಮಾತಾಡ್ಸ್ಕೊಂಡು ಹೊರಡ್ಬೇಕು. ಎಲ್ಲಕ್ಲಾ ಗಾಡಿ? ಸರಿ ಬಾಯ್. ಮನೆ ತಗೋತೀನಿ. ಬತ್ತೀಯಾ? ಬಾ. ಈಗ ಫುಲ್ ಟ್ಯಾಂಕ್ ಅದೇ. ಈಗ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ಮನೆಗೆ ಅವನು ನಮ್ಮ ಮನೆ ಗಂಟೆ ಬರ್ತಾನಂತೆ. ಬಂದ್ಬಿಟ್ಟು ಅಲ್ಲೊಂದು ಗಾಡಿ ಅದೇ, ಗಾಡಿ ಎತ್ಕೊಂಡು ಹೋಗ್ತಾರೆ. ಫ್ರೆಂಡ್ಸ್ ಬಂದಿದ್ರಲ್ಲ ಮೈಸೂರಿಂದ, ಅವ್ರನ್ನ ಬಸ್ ಹತ್ತಿಸಿ ಈಗ ನಾನು ಇವನು ಹೋಗ್ತಾ ಇದೀವಿ ಮನೆಗೆ. ಅವ್ರನ್ನ ಮನೆಗೆ ಬಿಟ್ಬಿಟ್ಟು ಹಂಗೆ ಅವ್ನ ಮನೆಗೆ ಹೋಗ್ತಾನೆ. ಇವತ್ತಿಗೆ ವ್ಲಾಗ್ ಇಷ್ಟೇ ಗೈಸ್. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್ ಗೈಸ್. ಬಾಯ್.